ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಎಲ್ಲಿಗ್ರಿ ಹೊಸೋರೆ? ಚಿಕ್ಕ ಕೆಲ್ಸ ಇದೆ, ಏನೋ ತಗೋಬೇಕು. ಅದೇನು ಅಂತ ಹೇಳಿ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಅದು ನಿಮ್ ಹತ್ರ ಹೇಳಕ್ಕಾಗಲ್ಲ ರೀ. ನನ್ನ ದಾರಿಲಿ ಡ್ರಾಪ್ ಮಾಡಿ ಸಾಕು. ಶೋರ್, ಕಾರ್ ಹತ್ರ ವೆಯ್ಟ್ ಮಾಡ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ಬಾಯ್ ಅದ್ಕೆ. ನೀನ್ ಏನ್ ತಗೋಬೇಕು ಅಂತಿದ್ಯಾ ಅಂತ ನನ್ಗಾದ್ರೂ ಹೇಳ್ತೀಯ ವಸು? ನಾಡಿದ್ದು ಅವ್ರ ಬರ್ತ್ಡೇ ಅಲ್ವಾ, ಒಂದೊಳ್ಳೆ ಗಿಫ್ಟ್ ಕೊಟ್ಟು ಅವ್ರಿಗೆ ನನ್ ಮನ್ಸಲ್ಲಿರೋ ಮಾತನ್ನ ಹೇಳ್ಬೇಕು ಅಂತಿದ್ದೀನಿ. ಒಳ್ಳೆ ಆಲೋಚನೆ ವಸು, ಹಾಗೆ ಮಾಡು. ಅಭಿ ಹುಟ್ಟಿದ ದಿನದಿಂದ ನಿನ್ ಮದ್ವೆ ದಿನಗಳು ಶುರು ಆಗ್ತಿದೆ ಅಂತಾಯ್ತು. ನೀನ್ ಹೋಗು, ನಾನ್ ನೋಡ್ಕೋತೀನಿ. ಥ್ಯಾಂಕ್ಸ್ ಅಕ್ಕ. ಅತ್ತೆ, ಏನ್ ಹಾರಿಕಾ, ಎಲ್ಲಿಗೆ ಹೋಗ್ತಾ ಇದೀಯಮ್ಮ? ಅತ್ತೆ ನಾನು ಏನದು ಅಂತ ಹೇಳಮ್ಮ. ನಾನು ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಈಗ್ಲಾ? ಹಾ, ರಾತ್ರಿ ನನ್ ಮಮ್ಮಿ ಡ್ಯಾಡಿ ಕನ್ಸಲ್ ಬಂದಿದ್ರು, ಅವ್ರನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಈವ್ನಿಂಗ್ ವಾಪಸ್ ಬಂದ್ಬಿಡ್ತೀನಿ. ಈ ಮಾತನ್ನ ಮುಂಚೆನೆ ಹೇಳಿದ್ರೆ ಅಖಿಲ್ ಆಫೀಸ್ಗೂ ಹೋಗೋಕ್ಕೂ ಮುಂಚೆ ನಿನ್ನ ಅವನ ಜೊತೆನೆ ಕಳಿಸ್ಕೊಡ್ತಿದ್ನಲ್ಲ. ಪರವಾಗಿಲ್ಲ ಅತ್ತೆ, ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡೋದು? ಕ್ಯಾಬಲ್ ಹೋಗಿ ಕ್ಯಾಬಲ್ ಬಂದ್ಬಿಡ್ತೀನಿ. ಸರಿನಮ್ಮ, ನಿಮ್ ಮಮ್ಮಿ ಡ್ಯಾಡಿನೂ ಕೇಳ್ದೆ ಅಂತ ಹೇಳು. ಹುಷಾರು, ಬೇಗ ಬಂದ್ಬಿಡು. ಹಾ, ಥ್ಯಾಂಕ್ ಯು ಅತ್ತೆ. ನನ್ನ ಹತ್ರ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಅದ್ಕೆ ಹತ್ರ ತವ್ರ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ. ಇವಳು ಮತ್ತೆ ಯಾವ್ದಾದ್ರೂ ಹಳ್ಳದಲ್ಲಿ ಕಾಲಿಟ್ಟು ತಪ್ಪು ಮಾಡ್ತಿಲ್ಲ ಅಲ್ವಾ? ಇವಳು ಎಲ್ಲಿಗೆ ಹೋಗ್ತಿದ್ದಾಳೆ? ಏನ್ರಿ, ತುಂಬಾ ಖುಷಿಯಾಗಿದ್ದೀರಲ್ಲ, ಏನ್ ವಿಷಯ? ಸಸ್ಪೆನ್ಸ್. ಸಸ್ಪೆನ್ಸಾ? ಸರ್ಪ್ರೈಸ್ ಕೂಡ. ಸರ್ಪ್ರೈಸಾ? ಏನು ಅಂತ ಹೇಳಿ. ಎಷ್ಟು ದೊಡ್ಡ ಇವೆಂಟ್ ಆರ್ಗನೈಸರ್ ನೀವು. ಸಸ್ಪೆನ್ಸು ಸರ್ಪ್ರೈಸು ಅಂದ್ರೆ ಮೊದ್ಲೇ ಹೇಳ್ಬಾರ್ದು ಅಂತ ಗೊತ್ತಿರಲ್ವಾ? ಗೊತ್ತಿದೆ ರೀ, ಆದ್ರೆ ಒಂದ್ ಸಣ್ಣ ಕ್ಯೂರಿಯಾಸಿಟಿ ಇರುತ್ತಲ್ವಾ? ಅದೇ ಸಸ್ಪೆನ್ಸ್. ನಾಡಿದ್ದು ಅದೇ ಸರ್ಪ್ರೈಸ್. ಓ, ಅಂದ್ರೆ ಹೇಳಲ್ಲ ಅಂತ ಆಯ್ತು. ನಾಡಿದ್ರಿಗೂ ವೇಟ್ ಮಾಡ್ಲೇಬೇಕು. ಹೌದು, ನಾಡಿದ್ದೆ ಯಾಕೆ? ಯೋಚನೆ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ನಾಳಿದ್ದೇನದು ಸ್ಪೆಷಲಾ? ನನಗ್ ಕೇಳಿ ಅನ್ಲಿಲ್ಲ, ಯೋಚನೆ ಮಾಡಿ ಅಂತ ಹೇಳಿದ್ದು. ಓ, ಒಂದ್ಸಲ ನಿಮ್ ಬ್ರೈನ್ ನ ಮ್ಯೂಟ್ ಮಾಡ್ತೀರಾ? ವಾಟ್? ಮತ್ತೆ ನನಗೆ ಚೇಷ್ಟೆ, ಗಲಾಟೆ, ಹಠ ಮಾಡ್ತಾಳಂತ ಹೇಳ್ತೀರಾ? ಓ, ಅದನ್ನ ಕೇಳಿಸ್ಕೊಂಡ್ರಾ? ಪೂರ್ತಿ ಕೇಳ್ದೆ. ಆಚೆ ನನ್ನ ಹೊಗಳಿ ಮನ್ಸೊಳ್ಗೆ ನನ್ನ ಬೈಕೊಳ್ಳೋ ತರ ಇತ್ತು. ಹೆಣ್ಮಕ್ಳು ಮಾತಿಗೆ ಬೇರೆನೆ ಅರ್ಥ ಇರತ್ತೆ ಅಂತ ನಮಗ್ ಹೇಳ್ತೀರಾ, ಆದ್ರೆ ನಿಮ್ ಗಂಡ್ ಮಕ್ಳು ಮಾತಿಗೆ ಬೇರೆನೆ ಮೀನಿಂಗ್ ಇರತ್ತೆ. ಇಲ್ಲಿ ನಿಲ್ಸಿ, ಇಲ್ಲಿ ನಿಲ್ಸಿ. ಹೋಗಿ ತಗೊಂಡ್ ಬನ್ನಿ, ಮನೆವರೆಗೂ ಡ್ರಾಪ್ ಮಾಡ್ತೀನಿ. ಅವಶ್ಯಕತೆ ಇಲ್ಲ, ನಾನು ಆಟೋದಲ್ಲೋ ಕ್ಯಾಬಲ್ಲೋ ಹೋಗ್ತೀನಿ. ನೀವು ಆಫೀಸಿಗೆ ಹೋಗಿ, ಲೇಟ್ ಆಗ್ತಿದೆ. ಶೂರಾ? ಇಲ್ಲಿವರೆಗೂ ಲಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಲಿಫ್ಟ್ ಕೊಟ್ಟಿದ್ದಕ್ಕೆ ಗಿಫ್ಟ್ ಏನಿಲ್ವಾ? ನಾಡಿದ್ ಕೊಡ್ತೀನಲ್ಲ. ಹಾ, ಓಕೆ. ಬಾಯ್. ಬಾಯ್.
ವಸು ಗಿಫ್ಟ್ ತಗೊಂಡ್ಯಾ? ತಗೊಂಡೆ ಅಕ್ಕ. ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ ಅಕ್ಕ, ಏನೋ ಇದೆ ಹೇಳು. ಟ್ರಾಫಿಕಲ್ಲಿ ಬಂದ್ನಲ್ಲ, ತಲೆ ಸ್ವಲ್ಪ ನೋವ್ತಿದೆ ಅಷ್ಟೇ. ಓ ಹೌದಾ, ಇರು ಸ್ಟ್ರಾಂಗ್ ಆಗಿ ಕಾಫಿ ಕೊಡ್ತೀನಿ. ಬಂದ್ರಾ? ಇವತ್ ಲೇಟ್ ಆಯ್ತಲ್ವಾ? ರಾಕಿ, ಏನ್ ಮಮ್ಮಿ? ಅದ್ಯಾಕ್ ರಾಕಿ, ನಾನ್ ನಿನ್ ಜೊತೆ ಮಾತಾಡ್ತಿದ್ರೆ ನೀನ್ ಆ ಕಡೆ ತಿರ್ಕೊಂಡ್ ಮಾತಾಡ್ತಿದ್ಯಾ? ಈ ಕಡೆ ತಿರ್ಗು. ಯಾಕೆ? ತಿರ್ಗು ಅಂದೆ ತಾನೆ. ರಾಕಿ, ಮೈಯೆಲ್ಲ ಕೆಸರಾಗಿದೆ. ಅದು ಬರ್ತಿದ್ದಾಗ ಮಳೆ ಬಂತು ಮಮ್ಮಿ, ಕಾಲ್ ಜಾರಿ ಕೆಳಗ್ ಬಿದ್ದೆ ಮಮ್ಮಿ, ಅದಕ್ಕೆ ಕೆಸರ ಆಯ್ತು. ಗಾಯ ಏನಾದ್ರೂ ಆಗಿದ್ಯಾ ರಾಕಿ? ಇಲ್ಲ ಮಮ್ಮಿ. ಇದು ಕೆಳಗ್ ಬಿದ್ದಂಟಿರೋ ಕೆಸರಿನ ತರ ಇಲ್ವಲ್ಲ, ಇನ್ನೇನೋ ಆಗಿದೆ ಅಂತ ಅನ್ನಿಸ್ತಿದೆ. ಇಲ್ಲ ದೊಡ್ಡಮ್ಮ, ನಿಜವಾಗ್ಲೂ ಕೆಳಗ್ ಬಿದ್ದೆ. ಸರಿ, ಹೋಗಿ ಫ್ರೆಶ್ ಆಗಿ ಬನ್ನಿ, ಸ್ನಾಕ್ಸ್ ಹಾಲು ಕೊಡ್ತೀನಿ, ಆಮೇಲೆ ಹೋಮ್ವರ್ಕ್ ಮಾಡಿ. ಕೀರ್ತಿ, ರಾಕಿ ಅಣ್ಣಂಗೆ ಸುಳ್ಳು ಹೇಳಕ್ ಬರುತ್ತೆ ಕೀರ್ತಿ? ಹೌದು, ದೊಡ್ಡಮ್ಮನ ಮಮ್ಮಿನ ಚೆನ್ನಾಗಿ ನಂಬಿಸ್ಬಿಟ್ಟ. ಕೊನೆಗೆ ರಾಕಿನೂ ಏನೋ ಮುಚ್ಚಿಡ್ತಿದಾನಲ್ಲ. ಅವನ್ ಒಬ್ರನ್ನ ಕೆಳಗ್ ಬೀಳ್ಸೋ ಟೈಪೇ ಹೊರತು ಕೆಳಗ್ ಬೀಳೋ ಟೈಪ್ ಅಲ್ಲ. ಹೌದು, ಈ ಹಾರಿಕಾ ಯಾಕಿನ್ನೂ ಬಂದಿಲ್ಲ? ಅಬ್ಬಾ, ಬಂದ್ಬಿಟ್ಲು. ಯಾವ ಘನ ಕಾರ್ಯ ಮಾಡ್ಕೊಂಡ್ ಬಂದ್ಲು? ಹಾರಿಕಾ ಬಾಮ್ಮ, ಪ್ರಯಾಣ ಚೆನ್ನಾಗಾಯ್ತಾ? ಹೋಗಿದ್ ಕೆಲ್ಸ ಆಯ್ತಾ? ಅವ್ರದ್ದು ನಿಷ್ಕಲ್ಮಶವಾದ ಮನಸ್ಸು. ಓಕೆ ಅಖಿಲ್, ಫ್ರಿಜ್ಜಲ್ಲಿ ಚಾಕ್ಲೇಟ್ಸ್ ಇದೆ, ಹೋಗಿ ತಗೊಂಡ್ ಬಾ. ಸರಿ ಅಣ್ಣ. ನೌ ಯು ಮೇ ಬಿಕಮ್ ಫ್ರೆಂಡ್ಸ್. ಶೇಕ್ ಹ್ಯಾಂಡ್ ಮಾಡ್ಕೊಂಡು ನಿಮ್ ಫ್ರೆಂಡ್ಶಿಪ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಬಾರಾಕಿ ಕೊಡು. ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್ ಮಾಡು. ವೆರಿ ಗುಡ್. ಇವತ್ತಿಂದ ನೀವೆಲ್ಲ ಫ್ರೆಂಡ್ಸ್. ಓಕೆ, ನೋ ಫೈಟ್ಸ್. ವೆರಿ ಗುಡ್. ನೋಡಿ ಮಕ್ಕಳ, ಇನ್ಮೇಲೆ ನೀವು ಗುಡ್ ಫ್ರೆಂಡ್ಸ್ ತರ ಓದ್ಕೋಬೇಕು, ಆಡ್ಕೋಬೇಕು. ಆದ್ರೆ ಜಗಳ ಮಾತ್ರ ಆಡಬಾರ್ದು. ಓಕೆನಾ? ಮಕ್ಕಳ ಮನ್ಸು ಅರ್ಥ ಮಾಡ್ಕೊಳ್ದೆ ಜಗಳಕ್ಕೆ ಬಂದ್ವಿ. ಸಾರಿ. ಇಟ್ಸ್ ಓಕೆ. ವಸೋರೆ, ನನ್ ಮಕ್ಕಳ ಪರವಾಗಿ ನಾನ್ ಸಾರಿ ಕೇಳ್ತಿದ್ದೀನಿ. ಅಯ್ಯೋ, ಅದೆಲ್ಲ ಏನ್ ಬೇಡ, ಹೋಗ್ ಬನ್ನಿ. ಸರಿ, ಬರ್ತೀವಿ. ಬಾಯ್ ಬಾಯ್.
ಬಾಸ್, ನನಗೊಂದು ಡೌಟು. ಕೇಳು. ಆ ಹಾರಿಕಾ ಹೇಗ್ ನೋಡಿದ್ರು ಮಾಡೆಲ್ ತರ ಕಾಣಲ್ಲ. ಅವಳಿಗಿಂತ ಚೆನ್ನಾಗಿರೋರು, ಫಿಸಿಕ್ ಇರೋರು ತುಂಬಾ ಜನ ಇದ್ದಾರೆ. ಅವ್ರನ್ನ ಎಂಕರೇಜ್ ಮಾಡದೆ ಹಾರಿಕಾಗೆ ಯಾಕೆ ಆಫರ್ ಕೊಡ್ತಿದ್ದೀರಾ? ಫ್ಯಾಷನ್. ಅವಳಿಗೆ ಫ್ಯಾಷನ್ ಇದ್ರೆ ಸಾಕಾಗುತ್ತಾ ಬಾಸ್? ಕ್ವಾಲಿಟೀಸ್ ಕೂಡ ಬೇಕಲ್ವಾ? ನಾನು ಹೇಳಿದ್ದು ಅವಳಿಗೆ ಪ್ಯಾಷನ್ ಇದೆ ಅಂತ ಅಲ್ಲ, ನನಗೆ ಅವಳ ಮೇಲೆ ಫ್ಯಾಷನ್ ಇದೆ ಅಂತ. ಅರ್ಥ ಆಗ್ಲಿಲ್ಲ ಬಾಸ್. ಅವತ್ತು ಶೋನಲ್ಲಿ ಹಾರಿಕಾ ನೋಡ್ದಾಗ್ಲೇ ಅನ್ಕೊಂಡೆ ಹೇಗಾದ್ರೂ ಮಾಡಿ ಇವಳನ್ನ ನನ್ನೊಳಗೆ ಮಾಡ್ಕೋಬೇಕು ಅಂತ. ಆ ಅವಕಾಶಕ್ಕಾಗಿ ವೇಟ್ ಮಾಡ್ತಿದ್ದೆ. ಗೊತ್ತಿಲ್ಲದೆ ರೋಡಲ್ಲಿ ಸಿಕ್ಕಿದ್ಲು. ಒಂದ್ ಕಾಳು ಹಾಕ್ತೆ, ಬಿದ್ದೋದ್ಲು. ಆಫೀಸ್ಗೆ ಓಡೋಡಿ ಬಂದ್ಲು. ಮಾಡ್ಲಿಂಗ್ ಅಂದ್ರೆ ಅವಳಿಗೆ ಹುಚ್ಚು. ಅದನ್ನ ನಾನು ಕ್ಯಾಚ್ ಮಾಡ್ಕೋತಿದ್ದೀನಿ. ಅವಳು ಆಲ್ರೆಡಿ ಮ್ಯಾರಿಡ್ ಅಲ್ವಾ ಬಾಸ್? ಅದು ನನಗೆ ಪ್ಲಸ್ಸೇ ಅಲ್ವಾ. ಕಮಿಟ್ ಆದ್ಮೇಲೆ ಮದ್ವೆ ಮಾಡ್ಕೋ ಅಂತ ಕೇಳಲ್ಲ. ಮಜಾ ಮಾಡಿದ್ಮೇಲೆ ಈಸಿಯಾಗಿ ಬಿಟ್ಬಿಡ್ಬೋದು. ಕಮಿಟ್ಮೆಂಟ್ಗೆ ಅವಳು ಒಪ್ಕೊಳ್ಳಿಲ್ಲ ಅಂದ್ರೆ? ಅವಳು ಹುಚ್ಚೆ ಅವಳನ್ನ ಒಪ್ಸುತ್ತೆ. ಆಡಿಷನ್ ಇದೆ ಅಂತ ಹೇಳೋಣ, ಅಲ್ಲೊಂದು ಶೋ ಇದೆ, ಇಲ್ಲೊಂದು ಶೋ ಇದೆ ಅಂತ ಹೇಳೋಣ, ಆಫರ್ಸ್ ಮೇಲೆ ಆಫರ್ಸ್ ಬರುತ್ತೆ ಅಂತ ಹೇಳೋಣ. ಕೆಲಸ ಆದ್ಮೇಲೆ ಸೈಡ್ಗೆ ಹಾಕೋಣ. ಪ್ರಾಬ್ಲಮ್ ಆಗುತ್ತೇನೋ ಬಾಸ್? ಅವಳು ಮ್ಯಾರಿಡ್ ಗರ್ಲ್ ಕಣೋ, ಹೌಸ್ ವೈಫ್. ಎಲ್ರಿಗೂ ಹೇಳಿ ಮಾನ ಕಳ್ಕೋತಾಳ. ಅಲ್ದೆ ಅಂತವ್ರನ್ನ ಎಷ್ಟ್ ಜನ ನೋಡಿಲ್ಲ. ಮಜಾ ಮಾಡಕ್ ಬರ್ತಾರೆ, ಸರ್ವಸ್ವನೂ ಒಪ್ಸ್ ಹೋಗ್ತಾರೆ. ಮತ್ತೆ ಮುಹೂರ್ತ ಯಾವತ್ತು ಇಟ್ಕೊಂಡಿದ್ದೀರಿ? ಎಲ್ಲೋ ಆ ಹಾರಿಕಾ ಇನ್ನೂ ಬಂದಿಲ್ವಲ್ಲ? ವೇಟ್ ಮಾಡಿ ಬಾಸ್, ಬರ್ತಾಳೆ. ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೀನಿ ಕಣೋ. ಆ ಶೋನಲ್ಲಿ ಅವಳನ್ನ ನೋಡ್ದಾಗಿಂದ ಯಾವತ್ತಿ ಕಮಿಟ್ಮೆಂಟ್ ಬಗ್ಗೆ ಕೇಳೋದು ಅಂತ ವೇಟ್ ಮಾಡ್ತಾ ಇದ್ದೀನಿ. ಲಕ್ಕಿಲಿ ಇವತ್ತು ಚಾನ್ಸ್ ಸಿಕ್ತು. ನೀವು ಕಮಿಟ್ಮೆಂಟ್ ಕೇಳಿದ ತಕ್ಷಣ ಒಪ್ಕೊಂತಾಳ ಬಾಸ್? ಅಷ್ಟು ಬೇಗ ಪಾಯಿಂಟ್ ಬರಬಾರ್ದು. ಫಸ್ಟ್ ಆಫರ್ಸ್ ಬಗ್ಗೆ ಹೇಳಿ ಉಬ್ಬಿಸ್ಬೇಕು. ಫ್ಯಾಷನ್ ಶೋ ಬಗ್ಗೆ ಹೇಳಿ ಆಸೆ ಹುಟ್ಟಿಸಿ ಬೆನಿಫಿಟ್ಸ್ ಕೇಳಬೇಕು. ಆ ಮತ್ತಲ್ಲಿ ಅವಳ ತಲೆ ತಿರುಗುತ್ತೆ. ಆ ತಲೆಗೆ ನಾವು ಮಲ್ಗೆ ಹೂ ಮುಡ್ಸೋಣ. ಕೆಲಸ ಆದ್ಮೇಲೆ ಆ ಹೂನ ಕಿವಿಲಿಡ್ತಾರ ಬಾಸ್? You cheaters! ಮಾಡ್ಲಿಂಗ್ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿ ನೀವಿಂತ ಕೆಲಸನ ಮಾಡೋದು? ನಾನೇನೋ ನನ್ನ ಟ್ಯಾಲೆಂಟ್ ನೋಡಿ ನನಗ್ ಚಾನ್ಸ್ ಕೊಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ. ಈಗ್ಲೇ ನಾನು ಹೊರಗೆ ಹೋಗಿ ನಿಮ್ ಬಂಡವಾಳನೆಲ್ಲ ಬಯಲ್ ಮಾಡ್ತೀನಿ. ನಿಮ್ ಆಫೀಸ್ನ ಮುಚ್ಚಿಸಿ ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ. ನಿಂತ್ಕೊಳ್ಳೆ. ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ಹತ್ರ ಬರ್ಬೇಡ. ಎಲ್ಲಿಗೆ ಹೋಗ್ತೀಯಾ? ಇವತ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ಲ. ನನ್ನ ಕೆಲಸ ಪೂರ್ತಿ ಆಗೋವರೆಗೂ ಬಿಡಲ್ಲ. ಹಾರಿಕಾ, ಫೋನ್ ರಿಸೀವ್ ಮಾಡು. ಹಲೋ ಹಾರಿಕಾ.
ಲೋ ಹಿಡ್ಕೊಳ್ಳೋ, ಹಿಡ್ಕೋ. ಹಾರಿಕಾ, ಹಲೋ. ಹಾರಿಕಾ, ಹಾರಿಕಾ. ಅಯ್ಯೋ ಪಾಪಿ, ಮಾಡ್ಲಿಂಗ್ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ಚೀಟ್ ಮಾಡ್ತೀಯಾ? ಸುಮ್ನೆ ಯಾರು ಅವಕಾಶ ಕೊಡಲ್ಲ ಕಣೆ. ನನಗ್ ಬೇಕಾಗಿರೋದು ನನಗ್ ಕೊಟ್ರೆ ನಿನಗ್ ಬೇಕಾಗಿರೋದನ್ನ ನಾನು ಕೊಡ್ತೀನಿ. ಬಿಡೋ, ನಾನಂತೋಳಲ್ಲ. ಮರ್ಯಾದೆಯಿಂದ ನನ್ನ ಬಿಡ್ತೀಯೋ ಇಲ್ವೋ? ಬಿಡೋ. ನಾನು ಅಂತವನೇ. ನಿನ್ ಸಾಯಿಸಾದ್ರೂ ಸರಿ, ನನ್ನ ಕೆಲ್ಸನ ಪೂರ್ತಿ ಮಾಡ್ತೀನಿ. ಹಾರಿಕಾ, ಹಾರಿಕಾ. ಹಲೋ ಹಾರಿಕಾ. ಹಾರಿಕಾ ತೊಂದ್ರೆಲಿದ್ದಾಳೆ ಅನ್ಸತ್ತೆ. ಬೇಗ ಹೋಗಿ ಅವಳನ್ನ ಕಾಪಾಡ್ಬೇಕು. ಅವ್ರಿಗೊಂದ್ಸಲ ಫೋನ್ ಮಾಡಿ ಹೇಳಿದ್ರೆ. ಅವರಿಗೆ ಅಖಿಲ್ಗೆ ಯಾರಿಗೂ ಹೇಳ್ಬಾರ್ದು. ಹೇಳಿದ್ರೆ ಹಾರಿಕಾ ಮರ್ಯಾದೆ ಹೋಗುತ್ತೆ. ನಾನೇ ಹೋಗಿ ಹಾರಿಕಾನ ಕಾಪಾಡ್ತೀನಿ. ಪ್ಲೀಸ್ ಅಕ್ಕ, ನನ್ನ ಕಾಪಾಡಕ್ಕ. ಮಾಡೆಲ್ ಆಗಿ ಆಫರ್ ಕೊಡ್ತೀನಿ ಅಂತ ಹೇಳಿ ಇವರು ನನ್ನ. ಅರ್ಥ ಆಯ್ತು ಹಾರಿಕಾ, ಎಲ್ಲ ಫೋನಲ್ಲಿ ಕೇಳ್ದೆ, ಅದಕ್ಕೆ ಬಂದಿದ್ದು. ಓಹೋ, ಒಬ್ಳಿಗೋಸ್ಕರ ಇಬ್ರು ಸಿಕ್ಕಂಗಾಯ್ತು. ನೀನ್ ಬಂದೇನ್ ಮಾಡ್ತೀಯಾ? ಅವಳನ್ನ ಕಾಪಾಡ್ತೀಯಾ? ನನ್ ತಂಗಿ ತಂಟೆಗ್ ಬಂದ್ರೆ ಸಾಯಿಸ್ಬಿಡ್ತೀನಿ. ಓಹೋ, ನಾವೇನ್ ಕೈಲಾಗ್ದಿರೋರು ಅನ್ಕೊಂಡಿದ್ಯಾ? ನಿನ್ನಂತವ್ರನ್ನ ತುಂಬಾ ಜನ ನೋಡಿದ್ದೀನಿ, ಆದ್ರೆ ನನ್ನ ನೋಡಿಲ್ಲ. ನನ್ನಂಥವ್ರೆ ಬೇರೆ, ನಾನೇ ಬೇರೆ. ಬಿಲ್ಡಪ್ಗಳು ಚೆನ್ನಾಗೇ ಕೊಡ್ತಿದ್ಯಲ್ಲ. ಲೋ, 1+1 ಆಫರ್ ಕಣೋ, ಸರಿಯಾಗಿ ಸಿಕ್ಕಿದ್ದಾರೆ. ಇಬ್ಬರನ್ನು ಒಂದ್ ಕೈ ನೋಡ್ಕೊಳ್ಳೋಣ. ಹೋಗಿ ಇಟ್ಕೊಳ್ಳೋ. ಹತ್ರ ಏನಾದ್ರೂ ಬಂದ್ರೆ ಸಾಯಿಸ್ಬಿಡ್ತೀನಿ. ಏಯ್, ನೀನ್ ಹೋಗಿ ಇಟ್ಕೊಳ್ಳೋ. ನನ್ನ ಅಸಿಸ್ಟೆಂಟ್ಗೆ ಹೊಡಿತ್ಯಾ? ನನಗ್ ಹೊಡಿಯ ನೋಡೋಣ. ಹೊಡಿಬೇಕಾಗಿದ್ದು ನಿಂಗೆ ಕಣೋ. ಅಮ್ಮ, ನಾನ್ ಮಾಡ್ತೀನಿ ಆಂಟಿ. 10 ಮಿನಿಟ್ಸ್ ಕೂತ್ಕೊಳ್ಳಿ. ಬೇಡ ಬಿಡಮ್ಮ, ಲಂಚ್ ಟೈಮ್ ಮೀರೋಗುತ್ತೆ. ಲೇಟ್ ಆಗಿ ತಿಂದ್ರೆ ನಮ್ಗೆ ಜೀರ್ಣ ಆಗಲ್ಲ. ನಾವ್ ಹೊರಗಡೆನೆ ತಿನ್ಕೋತೀವಿ ಬಿಡು. ನಡೀರೆ. ಅರೆ ಪ್ಲೀಸ್, ಊಟಕ್ಕೆ ಅಂತ ಬಂದು ತಿಂದೆ ಹಾಗೆ ಹೋದ್ರೆ ಚೆನ್ನಾಗಿರೋದಿಲ್ಲ. ಆ ಮಾತ್ನ ನಿನ್ ಸೊಸೆಗೆ ಹೇಳು ಜಯಂತಿ. ಮನೆಗ್ ಬಂದಿರೋ ಅತಿಥಿನ ಹೇಗ್ ಗೌರವಿಸ್ಬೇಕು ಅಂತ ಕಲ್ಸು. ಮೃಷ್ಟಾನ್ನ ಭೋಜನ ಮಾಡಿ ಹಾಕ್ತಿವಂತ ಹೇಳಿ ಖಾಲಿ ಹೋಟೆಲ್ ಕಳಿಸ್ತಿದ್ಯಾ? ಸುಮ್ನೆ ನನ್ ಸೊಸೆ ಒಳ್ಳೆಯವಳು ಅಂತ ಹೇಳ್ಕೊಳ್ಳೋದಲ್ಲ, ಹದ್ಬಸ್ನಲ್ಲಿ ಕೂಡ ಇಟ್ಕೋಬೇಕು. ಕೈಲಾಗ್ದಿರೋ ಅತ್ತೆ ತರ ಇದ್ರೆ ಹೇಗೆ? ಸರಿ ಅಕ್ಕ, ಇನ್ಮೇಲೆ ನಾನು ಯಾವ ತಪ್ಪು ಮಾಡಲ್ಲ, ಪ್ರಾಮಿಸ್. ಅಕ್ಕ, ಹಾಗೆ ನೀನ್ ನನ್ಗೊಂದ್ ಮಾತ್ ಕೊಡ್ತೀಯಾ? ಇಲ್ಲಿ ನಡೆದಿದ್ದನ್ನೆಲ್ಲ ನಿನ್ ಮನೇಲಿ ಹೇಳಲ್ಲ ಅಲ್ವಾ? ಹುಚ್ಚು ಹುಡ್ಗಿ, ಈ ತರ ವಿಷಯನ ಯಾರಾದ್ರೂ ಮನೇಲಿ ಹೇಳ್ತಾರಾ? ಆಗಿದ್ದೆಲ್ಲ ನಾನ್ ಮರ್ತೋದೆ, ನೀನು ಮರ್ತೋಗು. ಈ ವಿಷಯನ ಸುಮಂಗಲಿ ಚಿಕ್ಕಮ್ಮಂಗೂ ಹೇಳ್ಬೇಡ. ನನ್ ಯಾರಿಗೂ ಹೇಳಲ್ಲ ಅಕ್ಕ. ತುಂಬಾ ಥ್ಯಾಂಕ್ಸ್ ಅಕ್ಕ.
ಇವತ್ತು ಮನೆಗೆ ಅತ್ತೆ ಫ್ರೆಂಡ್ಸ್ ಎಲ್ಲ ಲಂಚಿಗೆ ಬರ್ತಾ ಇದ್ದಾರೆ. ಪಾವನಿ ಅಕ್ಕಂಗೆ ಹೆಲ್ತ್ ಚೆನ್ನಾಗಿಲ್ಲ, ಅಡ್ಗೆ ಮಾಡ್ಬೇಕು. ಅತ್ತೆಗೆ ನಾವು ಮನೇಲಿ ಇಲ್ಲ ಅಂತ ಗೊತ್ತಾದ್ರೆ ಗಾಬರಿ ಪಡ್ಕೋತಾರೆ. ಫಸ್ಟ್ ನಾನ್ ಹೋಗ್ತೀನಿ, ಸ್ವಲ್ಪ ಹೊತ್ತಾದ್ಮೇಲೆ ನೀನ್ ಬಾ. ತುಂಬಾ ದಿನಗಳಾದ್ಮೇಲೆ ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಊಟ ಹಾಕಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಮಾತು ಉಳಿಸ್ಕೋಬೇಕು ಅಂತ ನಿನಗೆ ಪದೇ ಪದೇ ಹೇಳಿದ್ದೆ. ನೀನು ಒಬ್ಳೆ ಅಷ್ಟು ಅಡ್ಗೆನ ಮಾಡಕ್ಕಾಗತ್ತಾ ಇಲ್ವಾ ಅಂತಾನೂ ಕೇಳಿದ್ದೆ. ಎಲ್ಲದಕ್ಕೂ ಒಪ್ಕೊಂಡು ಕೊನೆಗೆ ನನ್ನ ಫ್ರೆಂಡ್ಸ್ ಬರೋ ಟೈಮ್ಗೆ ಅಡ್ಗೆ ಮಾಡ್ದೆ, ಮನೇಲೂ ಇಲ್ದೆ ನನ್ನ ಫ್ರೆಂಡ್ಸ್ ಮುಂದೆ ನಾನು ತಲೆ ತಗ್ಸೋ ತರ ಮಾಡಿದ್ಯಾ? ನಾಳೆಯಿಂದ ಅವ್ರಿಗೆ ನನ್ನ ಮುಖನ ಹೇಗ್ ತೋರಿಸ್ಲಿ? ಬೇಗ ಬರ್ತೀನಿ ಅಂತ ಅನ್ಕೊಂಡು ಹೋಗಿದ್ದೆ ಅತ್ತೆ, ಗೊತ್ತಾಗ್ದೆ ಲೇಟ್ ಆಯ್ತು. ಅಷ್ಟಕ್ಕೂ ಎಲ್ಲಿಗೆ ಹೋಗಿದ್ದೆ? ಏನ್ ಮಾಡಕ್ ಹೋಗಿದ್ದೆ ನೀನು? ನಡೆದಿದ್ದೇನು ಅಂತ ತಿಳ್ಕೊಳ್ದೆ ನೀ ಸುಮ್ನೆ ಮಾತಾಡ್ಬೇಡ. ಅದಕ್ಕೆ ಹೇಳ್ತಿರೋದ್ರಲ್ಲಿ ಏನ್ರಿ ತಪ್ಪಿದೆ? ನಿಜವಾಗ್ಲೂ ನಾನು ಇವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದೀನಿ, ಅದಕ್ಕೆ ನಾನು ತಲೆ ತಗ್ಸೋ ತರ ಮಾಡ್ಬಿಟ್ಲು. ಅವಳ ಬಗ್ಗೆ ಗೊತ್ತಿದ್ರು ಕೂಡ ಯಾಕಮ್ಮ ಹಾಗೆ ಮಾತಾಡ್ತೀಯಾ? ಕಾರಣ ಇಲ್ದೆ ವಸು ಯಾವ ಕೆಲ್ಸನೂ ಮಾಡಲ್ಲ ಅಂತ ನಿಮಗ್ ಗೊತ್ತಲ್ವಾ ಅತ್ತೆ? ವಸುನ ಹಾಗ್ ವಹಿಸ್ಕೊಂಡ್ ಬರ್ಬೇಡಿ. ಅಷ್ಟಕ್ಕೂ ಅವಳು ಎಲ್ಲಿಗೆ ಹೋಗಿದ್ಲು, ಯಾವ ಘನಕಾರ್ಯ ಮಾಡ್ಕೊಂಡ್ ಬಂದ್ಲು ಅಂತ ಕೇಳಿ. ಹೇಳು ವಸು, ನನಗೂ ಹೇಳ್ದೆ, ನಾನ್ ಹೇಳಿದ ಕೆಲ್ಸನೂ ಮಾಡ್ದೆ, ಎಲ್ಲಿಗೆ ಹೋಗಿದ್ದೆ? ಹೇಳಮ್ಮ, ಅಷ್ಟು ಮುಖ್ಯವಾದ ಕೆಲಸ ಏನಿತ್ತು? ನಿಜವಾಗ್ಲೂ ಅವ್ರ ಫ್ರೆಂಡ್ಸ್ ಮುಂದೆ ಅತ್ತೆಗೆ ಎಷ್ಟೊಂದು ಅವಮಾನ ಆಯ್ತು ವಸು. ಆಡ್ಬಾರ್ದ್ ಮಾತಾಡಿ ಹೋದ್ರು. ಎಲ್ಲಿಗೆ ಹೋಗಿದ್ದೆ ಅಂತ ಹೇಳು ವಸು. ನಾನು ಹೇಳಕ್ಕಾಗಲ್ಲ ಅಕ್ಕ. ನೀನ್ ಗೊತ್ತಿದ್ದು ಯಾವ ತಪ್ಪು ಮಾಡಲ್ಲ ಅಂತ ನಮಗ್ ಗೊತ್ತಮ್ಮ. ಎಲ್ಲಿಗೆ ಹೋಗಿದ್ದೆ ಅಂತ ಹೇಳು. ಎಲ್ಲಿಗೆ ಹೋಗಿದ್ರಿ ಅದಕ್ಕೆ? ನೋಡಿದ್ರಾ, ಇಷ್ಟು ಜನ ಕೇಳ್ತಿದ್ರು ವಸು ಬಾಯೇ ಬಿಡ್ತಿಲ್ಲ. ಅವಳಿಗೆ ಯಾರು ಏನು ಹೇಳಲ್ಲ ಅನ್ನೋ ಧಿಮಾಕು, ಯಾರಿಗೂ ಉತ್ತರ ಹೇಳೋ ಅವಶ್ಯಕತೆ ಇಲ್ಲ ಅನ್ನೋ ಪೋಗುರು. ಒಳ್ಳೆ ಸೊಸೆ ಅಂತ ಎಲ್ರು ತಲೆ ಮೇಲೆ ಕೂರ್ಸ್ಕೊಂಡ್ರಲ್ಲ, ಈಗ ಎಲ್ರು ಅನುಭವಿಸಿ. ಅನವಶ್ಯಕವಾಗಿ ಏನೇನೋ ಮಾತಾಡ್ಬೇಡ ಸುಮಂಗ್ಲಿ, ಜಗಳನ ದೊಡ್ಡದು ಮಾಡ್ಬೇಡ. ಈ ಜಗಳಕ್ಕೆ ಕಾರಣ ಆಗಿರೋ ಅವಳಿಗೆ ಮಾತಾಡೋದಕ್ಕೆ ಹೇಳ್ರಿ. ನಾವು ಕೇಳಿದಕ್ಕೆ ಯಾವ ಉತ್ತರನೂ ಕೊಡದೆ ಮೌನವಾಗಿ ನಿಂತ್ಕೊಂಡಿದ್ರೆ ಏನರ್ಥ? ಫ್ರೆಂಡ್ಸ್ ಮುಂದೆ ನನ್ನ ಮರ್ಯಾದೆ ಹೋಗಿದೆ ಅಂತ ಹೇಳಿದ್ರು, ಅವಳ ಕಡೆಯಿಂದ ಉತ್ತರನೇ ಇಲ್ಲ. ಇದನ್ನ ಪೊಗರು ಅನ್ಬೇಕಾ ಅಥವಾ ಬೇರೆ ಏನ್ ಹೇಳ್ಬೇಕು? ಹೋಗುತ್ತೆ. ಹೌದು, ಅದಕ್ಕೆ ಇನ್ಮೇಲೆ ನಾವು ಯಾವ ಶುಭ ಕಾರ್ಯಕ್ಕೂ ಹೋಗಕ್ಕಾಗಲ್ಲ. ಎಲ್ಲೇ ಹೋದ್ರು ಅಲ್ಲಿ ನಿನ್ ಬಗ್ಗೆ ಆಡ್ಕೋತಾರೆ, ಕೆಟ್ಟದಾಗ ಮಾತಾಡ್ತಾರೆ. ಯಾರೇನೇ ಹೇಳಿದ್ರು ನಾವೇನು, ನಮ್ ವಸು ಏನು ಅಂತ ನಮ್ಗೆ ಗೊತ್ತಲ್ವಾತೆ.
ನಮಗೋಸ್ಕರ ನಾವು ಬದುಕ್ತಿದ್ದೇವೆ ಹೊರತು ಹೊರಗಿನವ್ರಿಗೋಸ್ಕರ ಅಲ್ವಲ್ಲ. ನಮಗೋಸ್ಕರ ನಾವು ಬದುಕೋದು ಕರೆಕ್ಟೇ ಭಾಸ್ಕರ್. ಆದ್ರೆ ನಾವ್ ಹೇಗ್ ಬದುಕ್ತೀವಿ ಅಂತ ಹೊರಗ್ನವ್ರು ಹೇಳ್ತಾರೆ. ಯಾರ ಜೊತೆಗೂ ಸಂಬಂಧ ಇಲ್ಲಿರೋ ತರ ಬದುಕೋದಕ್ಕೆ ನಾವ್ ಯಾವ್ದೋ ಅನಾಥರಲ್ವಲ್ಲ. ಈ ಮನೆಗೋಸ್ಕರ ನಮಗೋಸ್ಕರ ವಸು ಎಷ್ಟೋ ಒಳ್ಳೆ ಕೆಲ್ಸಗಳು ಮಾಡಿದಾಳೆ. ಅವಳಿಂದ ತಿಳಿದೆ ಆಗಿರೋ ಈ ಒಂದು ತಪ್ಪನ್ನ ನೀನ್ ಕ್ಷಮಿಸಲ್ವಾ ಜಯಂತಿ? ಒಂದು ಕೆಟ್ಟ ಕೆಲಸದಿಂದ ನಾವು ಜೀವನ ಪೂರ್ತಿ ಮಾಡಿರೋ ಒಳ್ಳೆ ಕೆಲಸ ಎಲ್ಲ ಹೋಗ್ಬಿಡ್ತಾರೆ. ವಸು ನಿನ್ನೆ ಏನ್ ಮಾಡಿದ್ಲು ಅನ್ನೋದು ಮುಖ್ಯ ಅಲ್ಲ, ಇವತ್ತೇನ್ ಮಾಡಿದ್ಲು ಅನ್ನೋದೇ ಮುಖ್ಯ. ನನಗೆ ತುಂಬಾ ನೋವಾಗಿದೆ. ವಸು ಮೇಲೆ ಕೆಟ್ಟ ಕೋಪನೂ ಇದೆ. ಇವತ್ತು ನನಗೆ ಇದು ತುಂಬಾ ಕೆಟ್ಟ ದಿನ. ನಾನು ಯಾವತ್ತೂ ಮರೆಯಕ್ಕಾಗ್ದಿರೋ ದಿನ. ಆದ್ರೆ ನನ್ ಮೇಲೆ ಕೋಪ ಮಾಡ್ಕೊಂಡ್ ಮಾತ್ರ ಇರ್ಬೇಡಿ. ನಿಮ್ ಕೋಪ ನಂಗೆ ಸಾವಿಗೆ ಸಮಾನ. ಏನ್ ಹೇಳ್ತಾ ಇದ್ಯಮ್ಮ? ಇಷ್ಟು ಚಿಕ್ಕ ವಿಷಯಕ್ಕೆ ಸಾವು ಗೀವು ಅಂದ್ಕೊಂಡು ನೀವು ನನ್ ಮೇಲೆ ಕೋಪ ಮಾಡ್ಕೊಂಡಾಗ್ಲಿಂದ ನಾನ್ ಸಾಯ್ತಾ ಬದುಕ್ತಿದ್ದೀನಿ ಅತ್ತೆ. ಇನ್ಯಾವತ್ತೂ ಹಾಗೆ ಯೋಚನೆ ಮಾಡ್ಬೇಡ. ನಾನ್ ನಿನ್ನ ಮಗಳು ಅಂತ ಅಂದ್ಕೊಂಡಿದ್ದಕ್ಕೆ ನಿನ್ನ ಬಗ್ಗೆ ನನ್ನ ಫ್ರೆಂಡ್ಸ್ ಹತ್ರ ತುಂಬಾನೇ ಹೊಗಳಿದ್ದೀನಿ. ನನ್ನ 3 ಸೊಸೆಯರು ನನಗೆ ಹೆಚ್ಚೆ. ಆದ್ರೆ ಅವ್ರು ಆಡಬಾರ್ದು ಮಾತಾಡಿದ್ರು, ನಿನ್ನ ಬಗ್ಗೆ ಕೀಳಾಗಿ ಮಾತಾಡಿದ್ರು. ಅದಕ್ಕೆ ಕಾರಣ ಕೂಡ ನೀನೇ ಅಲ್ವಾ? ಅದಕ್ಕೆ ನಿನ್ನ ಮೇಲೆ ನನ್ನ ಕೋಪ ಬಂತು. ನಿನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿದೆ. ಯಾಕೆ ನಿಮ್ಮಮ್ಮ ಆಗಿದ್ದಿದ್ರೆ ಹೀಗೆ ಹೇಳ್ತಾ ಇರ್ಲಿಲ್ವಾ? ಇನ್ನು ಕ್ಷಮಿಸು ಅಂತ ಕೇಳ್ತೀಯ ನೀನು? ಅತ್ತೆ, ಆಗ್ತಿದ್ದಂಗೆ ಅವ್ರ ಹತ್ರ ಕೇಕ್ ಕಟ್ ಮಾಡಿಸಿ ಬರ್ಡೇ ವಿಶಸ್ ಹೇಳ್ಬೇಕು. ಗಿಫ್ಟ್ ಕೊಟ್ಟು ನನ್ ಮನ್ಸಲ್ಲಿರೋ ಮಾತನ್ನು ಹೇಳ್ಬಿಡ್ಬೇಕು. ಹನ್ನೊಂದುವರೆ ಆಗ್ತಾ ಬಂತು. ಹೊರಗ್ ಹೋದವರು ಇನ್ನೂ ಮನೆಗ್ ಬಂದಿಲ್ಲ. ಎಲ್ಲಿಗೆ ಹೋದ್ರಿ ಇವರು? ಇಷ್ಟೊತ್ ತನಕ ಏನ್ ಮಾಡ್ತಿದ್ದಾರೆ? ಅವ್ರು ಬಂದ್ರು ಅನ್ಸುತ್ತೆ.
12 ಗಂಟೆಗೆ ಇನ್ನೂ ಟೈಮ್ ಇದೆ. ಅವ್ರಿಗೆ ಕಾಣಿಸ್ದಿರೋ ಹಾಗೆ ಕೇಕ್ ಮುಚ್ಚಿಟ್ಟು 12 ಗಂಟೆಗೆ ತೆಗೆದು ಸರ್ಪ್ರೈಸ್ ಆಗಿ ವಿಶ್ ಮಾಡಿದ್ರೆ ಇದು ಸೂಪರ್ ಐಡಿಯಾ. ಯಾಕ್ರಿ ಇಷ್ಟು ಲೇಟ್ ಆಯ್ತು? ನೀವಿನ್ನೂ ಯಾಕೆ ಮಲ್ಗೆ ಇಲ್ಲ? ನೀವು ಬರ್ದೆ ನಾನು ನಿದ್ದೆ ಮಾಡ್ತೀನಾ? ಆ ಥರ ಫಾರ್ಮಾಲಿಟೀಸ್ ಇಟ್ಕೊಳಕ್ ಹೋಗ್ಬೇಡಿ. ಟೈಮ್ ಸರಿಯಾಗಿ ನಿದ್ದೆ ಮಾಡಿ. ಇವತ್ತು ಎದ್ದಿರ್ಬೇಕು. ಏನಕ್ಕೆ? ಕಬೋರ್ಡ್ ಯಾಕೆ ತೆಗಿತಿದ್ದೀರಾ? ಏನಾಯ್ತು? ನೀವೇನಕ್ಕೂ ಗಾಬರಿ ಆಗ್ತಿದ್ದೀರಲ್ಲ? ಈ ಟೈಮಲ್ಲಿ ಕಬೋರ್ಡ್ ಅಲ್ಲಿ ಏನ್ ಕೆಲಸ ಅಂತ. ಆಫೀಸ್ ಫೈಲ್ ಒಂದಿದೆ. ಅಯ್ಯೋ, ಈ ಟೈಮಲ್ಲಿ ಫೈಲ್ ಯಾಕ್ರಿ? ಹೋಗಿ ಫ್ರೆಶ್ ಆಗಿ. ಈಗ ತಾನೇ ರೀ ಫ್ರೆಶ್ ಆಗಿ ಹೊರಗೋಗಿ ಬಂದೆ. ಮತ್ತೆ ಫ್ರೆಶ್ ಆದ್ರೆ ಏನ್ ತಪ್ಪು? ನೈಟ್ ಅಬಿಗೆ ವಿಶ್ ಮಾಡಿದ್ಯ ವಸು? ಅದ್ರ ಬಗ್ಗೆ ಕೇಳ್ಬೇಡ ಅಕ್ಕ. ಏನಾಯ್ತು? ಪ್ಲಾನ್ ಎಲ್ಲ ಅಟ್ಟರ್ ಫ್ಲಾಪ್ ಆಯ್ತು ಅಕ್ಕ. ನಿಮ್ಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ. ಹಾ, ಹೋಗ್ಲಿ ಬಿಡು. ಈಗ ಅಬಿಗೆ ನಿಜವಾದ ವಿಷಯ ಹೇಳ್ಬೇಕು ಅಂತಿದ್ಯಾ ಅಲ್ವಾ? ನಿಜವಾದ ವಿಷಯನಾ? ಹೌದಕ್ಕ. ಕೇಕ್ ಕಟ್ ಆದ್ಮೇಲೆ ಅವ್ರಿಗೆ ಗಿಫ್ಟ್ ಕೊಟ್ಟು ನನ್ ಮನ್ಸಲ್ಲಿರೋ ಮಾತು ಹೇಳ್ತೀನಿ. ಮನ್ಸಲ್ಲಿರೋ ಮಾತಾ? ಏನದು? ಬೆಸ್ಟ್ ಆಫ್ ಲಕ್ ವಸು. ಇವತ್ತಿಂದ ಪ್ರತಿದಿನ ನಿಂದೆ. ಥ್ಯಾಂಕ್ ಯು ಅಕ್ಕ. ನನ್ನ ಲೈಫಲ್ಲಿ ಒಳ್ಳೆ ದಿನ ಶುರು ಆಗ್ತಿರೋ ಈ ದಿನ ಯಾವುದೇ ತರ ಅಡ್ಡಿ ಆತಂಕ ಬರಬಾರ್ದು. ಯಾವ ವಿಷಯ ಹೇಳ್ಬೇಕು ಅಂತಿದ್ದಾಳೆ? ಸರಿ, ನೋಡೋಣ ಬಿಡು. It's time to cut the cake. ಏನು ಅಂದ್ರೆ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೇಳಿ. ಈಗಲ್ಲ, ಕೇಕ್ ಕಟ್ಟಿಂಗ್ ಆದ್ಮೇಲೆ. ಓಕೆ. ಏನಿವ್ರು ಮದ್ವೆ ಆಗಿ ಇಷ್ಟು ದಿನ ಆಗಿದ್ರು ಇವತ್ ಯಾಕೋ ತುಂಬಾ ಗುಸ್ಗುಸು ಅಂತ ಮಾತಾಡ್ತಿದ್ದಾರೆ?
ಡ್ಯಾಡಿ, ಈ ಹ್ಯಾಪಿ ಒಕೇಶನ್ ಅಲ್ಲಿ ನಾವೆಲ್ಲರೂ ಸೇರಿ ಡ್ಯಾನ್ಸ್ ಮಾಡೋಣ. ಎಸ್, ಫಸ್ಟ್ ತಾತ ಅಜ್ಜಿ. ಹೌದು ತಾತ. ನಮ್ಮಿಂದಾಗಲ್ಲ. ಪ್ಲೀಸ್ ತಾತ, ಡ್ಯಾಡಿ ಬರ್ತ್ಡೇ ಅಲ್ವಾ, ಡ್ಯಾನ್ಸ್ ಮಾಡಿ. ಏನ್ ಜಯಂತಿ, ಮಕ್ಕಳು ಕೇಳ್ತಿದಾರೆ, ನೀನ್ ರೆಡಿನಾ? ಅಜ್ಜಿ ಬನ್ನಿ, ಡ್ಯಾನ್ಸ್ ಮಾಡಿ. ರಾಕಿ, ನಾನೇ. ಇವರೇ ವಿಕ್ಟಿಮ್. ಏನ್ ಮಾತಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್? ಇವ್ ನನ್ನ ಹೆಂಡತಿ ವಸುಂಧರಾ. ಅಲ್ಲ, ನೀವು ಅವ್ರನ್ನ ಅಕ್ಯೂಸ್ ಅಂತ ಯಾಕೆ ಹೇಳ್ತಿದ್ದೀರಾ? ಅಷ್ಟಕ್ಕೆ ಅವ್ರು ಏನ್ ಮಾಡಿದ್ದಾರೆ? ಅಟೆಂಪ್ಟ್ ಮರ್ಡರ್. ಏನೋ ಹತ್ಯೆ ಮಾಡಿದಾಳ? ಮಾಡಕ್ ಹೋಗಿದ್ರು, ಇವರಿಗೆ ಸಾಯೋ ತರ ಹೊಡೆದಿದ್ದಾರೆ. ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ಎಕ್ಸ್ಕ್ಯೂಸ್ ಮೀ, ಇವರು ಇವನನ್ನ ಯಾಕೆ ಹೊಡಿಬೇಕು? ಅಷ್ಟಕ್ಕೂ ಯಾರಿವನು? ನಾವ್ ಯಾವತ್ತೂ ನೋಡೇ ಇಲ್ಲ. ನೀವ್ ನೋಡಿಲ್ಲ ಸರ್, ನಿಮ್ ಹೆಂಡತಿ ನನ್ನ ನೋಡಿದ್ದಾರೆ, ನನಗೆ ಹೊಡೆದಿದ್ದಾರೆ. ನನ್ನ ಸೊಸೆ ನಿನಗ್ ಯಾಕಪ್ಪ ಹೊಡಿತಾಳೆ? ಯಾರನ್ನ ನೋಡಿ ಏನು ಅಂತ ಕೇಳ್ತಾ ಇದ್ಯಾ? ನಮ್ಮ ವಸು ಅಂತ ಅವಳಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನನಗೆ ಹೊಡೆದ್ರೋ ಇಲ್ವೋ ಅಂತ ಅವ್ರನ್ನೇ ಕೇಳಿ ಸರ್. ಏನ್ ವಸವ್ರೆ, ನೀವು ಅವನನ್ನು ಹೊಡೆದ್ರಾ? ಕೇಳ್ತಾ ಇರೋದು ನಿನ್ನೆ ವಸು. ಅವನಿಗೆ ನೀನ್ ಹೊಡೆದ್ಯಾ? ಹೊಡೆದೆ. ಯಾಕೆ ಹೊಡೆದ್ರಿ? ಹೇಳು ವಸು, ಏನಾಯ್ತು ಅಂತ ಹೇಳು. ಹೇಳಮ್ಮ, ಅವನು ತಪ್ಪು ಮಾಡಿದಕ್ಕೆ ನೀನು ಹೊಡೆದ್ಯಾ ಅಥವಾ ಯಾವ ಕಾರಣಕ್ಕೆ ಹೊಡೆದೆ? ಯಾವ ಕಾರಣನೂ ಇಲ್ಲ ಸರ್. ಕಾರಣ ಇಲ್ಲದೆ ಯಾಕೆ ಹೊಡಿತಾಳೆ? ಕಾರಣ ಇದ್ರೆ ಅವರಿಗೆ ಹೇಳಕ್ ಹೇಳಿ. ಹೊಸವ್ರೆ, ಏನು ಹೊಸವ್ರೆ, ಏನಾಯ್ತು ನಿಮ್ಗೆ? ಇಷ್ಟು ಜನ ಕೇಳ್ತಾ ಇದ್ರು ಕೂಡ ನೀವ್ಯಾಕೆ ಮಾತಾಡ್ತಾ ಇಲ್ಲ? ಇನ್ನೇನಿರುತ್ತೆ, ಬೇಕಾಗಿರೋ ಎಲ್ಲಾ ಸ್ವತಂತ್ರ ಕೊಟ್ಟಿದ್ಯಲ್ಲ, ಇವಳು ಅಡ್ಡ ದಿಡ್ಡಿಯಾಗಿ ತಿರುಗಾಡಿ ಇವ್ರ ಹತ್ರ ಜಗಳ. ಮತ್ತೆ ನೀವಿನ್ನೇನು ಮಾತಾಡಕ್ ಹೋಗ್ಬಿಡಿ, ದಯವಿಟ್ಟು ಬಾಯಿ ತೆಗಿಲೇಬೇಡಿ. ಹ, ಹೊಸವ್ರೆ, ಕಾರಣ ಇಲ್ಲದೆ ನೀವು ಅವ್ರಿಗೆ ಹೊಡೆದಿದ್ದೀರಾ ಅಂತಂದ್ರೆ ನಾನು ನಂಬಲ್ಲ. ಅಷ್ಟಕ್ಕೂ ಏನಾಯ್ತು ಹೊಸವ್ರೆ? ನೀವು ಯಾವತ್ತೂ ತಪ್ಪು ಮಾಡಲ್ಲ. ನಿಜವಾಗ್ಲೂ ಏನಾಯ್ತು ಅಂತ ಹೇಳಿ. ಸ್ಪೀಕ್ ಅಪ್. ನಿನ್ ಜೊತೆ ಇಷ್ಟು ಜನ ಇದೀವಿ ವಸು, ಭಯ ಪಡದೆ ಏನಾಯ್ತು ಅಂತ ಹೇಳು. ನಿಜ ಏನು ಅಂತ ಹೇಳಮ್ಮ. ಹೇಳಿ ಅದಕ್ಕೆ. ಇವ್ ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡಿದ್ರೆ ಇವನ್ನ ಇಲ್ಲೇ ಸಾಯಿಸಿ ನಾನ್ ಜೈಲಿಗೆ ಹೋಗ್ತೀನಿ. ಮಿಸ್ಟರ್, ನೀವು ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದೀರಾ. ನಮ್ಮ ಅತ್ತಿಗೆ ಬಗ್ಗೆ ಗೊತ್ತಿದ್ದಕ್ಕೆ ನಾನು ಮಾತಾಡ್ತಿದ್ದೀನಿ ಸರ್. ಅಖಿಲ್, ನೀನ್ ಸುಮ್ಮನಿರು. ಹೊಸವ್ರೆ, ಇಲ್ಲಿ ಏನ್ ನಡೀತದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ನಿಮಗೆ ಪರಿಸ್ಥಿತಿ ಅರ್ಥ ಆಗ್ತಾ ಇದೆಯಾ? ನೀವು ಹೊಡೆದಿದ್ದೀರಾ ಅಂತ ಒಬ್ಬ ಪೊಲೀಸ್ನ ಕರ್ಕೊಂಡ್ಬಂದಿದ್ದಾನೆ. ನೀವು ಹೊಡೆದಿದ್ದೀರಾ ಅಂತ ಅವ್ನು ಹೇಳ್ತಿದ್ದಾನೆ. ನೀವೇನು ಹೇಳ್ದೆ ಹೋದ್ರೆ
ಪೊಲೀಸರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಪ್ಲೀಸ್ ಹೇಳಿ ಹೊಸವ್ರೆ. ದಯವಿಟ್ಟು ನನ್ನೇನು ಕೇಳಬೇಡಿ, ನಾನೇನು ಹೇಳಲ್ಲ. ಆ ಮಾತಿಗೆ ಅರ್ಥ ಏನ್ ವಸ್ಸು? ಏನಿರುತ್ತೆ ಅದಕ್ಕೆ? ಅರೆಸ್ಟ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತಿದ್ದಾಳೆ. ನೀನ್ ಸುಮ್ನಿರ್ತೀಯ ಸುಮಂಗ್ಲಿ? ಏನ್ ನಡೀತು ಅಂತ ಹೇಳಿದ್ರೇನೆ ಅಲ್ವೇನಮ್ಮ ನಮಗ್ ಗೊತ್ತಾಗೋದು. ಕ್ಷಮಿಸಿ ಮಾವ, ನಡೆದಿದ್ದನ್ನ ಹೇಳಕ್ಕಾಗಲ್ಲ. ಅಂದ್ರೆ ಅರೆಸ್ಟ್ ಆಗಿ ಸ್ಟೇಷನ್ಗೆ ಹೋಗ್ತೀಯಾ? ಮನೆ ಮರ್ಯಾದೆ ಕಳಿತೀಯಾ? ಅದೇ ಅವಳ ಉದ್ದೇಶ ಇರ್ಬೇಕು. ಅದಕ್ಕೆ ಮೊನ್ನೆ ನಿಮ್ ಫ್ರೆಂಡ್ ಮುಂದೆ ಮರ್ಯಾದೆ ತೆಗೆದ್ಲು, ಇವತ್ತು ಊರ್ ತುಂಬಾ ಮನೆ ಮರ್ಯಾದೆ ಕಳೀತಿದ್ದಾಳೆ. ಹೊಸವ್ರೆ ಪ್ಲೀಸ್ ಮಾತಾಡಿ. ನಾಲ್ಕು ಜನ ನಮ್ಮ ಮನೆ ಬಗ್ಗೆ ಮಾತಾಡ್ಕೋತಾರೆ. ಒಬ್ಬೊಬ್ರು ಒಂದೊಂದ್ ಥರ ಮಾತಾಡ್ತಾರೆ. ಮಾನ ಮರ್ಯಾದೆ ಹೋಗುತ್ತೆ. ನಾವು ಬದುಕೋದಾದ್ರೂ ಹೇಗೆ? ಹೌದೌದು, ಹೋಯ್ತು. ಎಲ್ಲದಕ್ಕಿಂತ ನನಗೆ ಹೊಸನೇ ಮುಖ್ಯಮ್ಮ. ನೀವು ಹೇಳಿರೋ ಆ ಘನತೆ ಗೌರವ ಅಂದಮೇಲೆ ನಂಗೆ ನಂಬಿಕೆ ಇಲ್ಲ. ಯಾವಾಗ ಕಲ್ಲೆಸಿತಾರೋ, ಯಾವಾಗ ಹೂಚಲ್ತಾರೋ ಅಂತ ಗೊತ್ತಿಲ್ದಿರೋ ಈ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಾವು ಆ ಜನರ ಮಧ್ಯೆನೆ ಬದುಕಬೇಕು ಅಭಿ. ಆ ಜನರಿಗೋಸ್ಕರನೇ ನಿಶ್ಚಿತಾರ್ಥ, ಮದುವೆ, ಹುಟ್ಟು ಹಬ್ಬ ಎಲ್ಲ ಆಚರಣೆ ಮಾಡ್ಕೊಂಡು ಬದುಕ್ತಾ ಇದೀವಿ. ವಸ್ತು ಮಾಡಿರೋ ಕೆಲ್ಸಕ್ಕೆ ನಾಳೆ ನಮ್ಮನೆಗೆ ಯಾರಾದ್ರೂ ಬರ್ದೆ ಹೋದ್ರೆ ಆಗೇನ್ ಮಾಡ್ತೀಯಾ? ನೀನ್ ತುಂಬಾ ಮುಂದಾಲೋಚನೆ ಮಾಡ್ತಿದ್ಯಾ ಜಯಂತಿ. ಜನ ಅಷ್ಟು ಮುಂದಾಲೋಚನೆ ಮಾಡಲ್ಲ. ಅವ್ರು ಮಾತಾಡ್ಕೊಳಕ್ಕೆ ನಮ್ ಬಗ್ಗೆ ಬಿಟ್ರೆ ಬೇರೆ ವಿಷಯಗಳೇ ಇಲ್ವಾ? ಇರ್ಬೋದು ರೀ, ಆದ್ರೆ ಇವತ್ತು ಈ ದಿನ ಈ ಜನರ ಬಾಯಲ್ಲಿ ಹರಿದಾಡ್ತಿರೋದು ನಾವೇ ಅಲ್ವಾ? ಇವಾಗ ಈ ಡಿಸ್ಕಷನ್ ಎಲ್ಲ ಯಾಕಮ್ಮ? ಅಭಿ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬಾ. ಹೌದು ಅಣ್ಣ, ಸ್ಟೇಷನ್ಗೆ ಹೋಗಿ ಅದಕ್ಕೇನು ಬಿಡಿಸ್ಕೊಂಡ್ ಬರೋಣ. ಹೋಗ್ರಿ. ನೀವು ಹೋಗಿದ ತಕ್ಷಣ ಪೊಲೀಸ್ ಬಿಟ್ಬಿಡ್ತಾರ ಏನು? ಅವಳು ಮಾಡಿರೋ ತಪ್ಪಿಗೆ ಅಲ್ಲಿಂದಾನೇ ಕೋರ್ಟ್ಗೋ ಜೈಲ್ಗೋ ಕಳಿಸ್ತಾರೆ. ಹೊಸು ನಿಮ್ಗೆ ಮಗಳಾಗ್ತಾಳತ್ತೆ. ನಿಮ್ ಮಗಳು ಕ್ಷೇಮವಾಗಿ ಬರ್ಲಿ ಅಂತ ಬೇಡ್ಕೋ. ಅಷ್ಟು ಒಳ್ಳೆ ಮನ್ಸಿಲ್ದೇ ಇದ್ರೆ ಕಾಮಾಗಿರಿ. ಅಣ್ಣ, ಅಖಿಲ್, ನೀವು ಮನೇಲೇ ಇರಿ. ರಾಕಿ, ಕೀರ್ತಿ, ಮಮ್ಮಿಗೇನೂ ಆಗಲ್ಲ. ನಾನು ಹೋಗಿ ಮಮ್ಮಿನ ಕರ್ಕೊಂಡ್ಬರ್ತೀನಿ. ನಾನು ಬರ್ತೀನಿ ಡ್ಯಾಡಿ. ನಾನೇ ಮಮ್ಮಿನ ಕರ್ಕೊಂಡ್ಬರ್ತೀನಿ, ಓಕೆನಾ? ಅಖಿಲ್, ಹುಷಾರು. ಹೊಸವ್ರೆ, ನೀವ್ ಯಾವ ತಪ್ಪು ಮಾಡಿಲ್ಲ ಅನ್ನೋದೇ ನನ್ನ ನಂಬಿಕೆ. ಈ ವಿಷಯದಲ್ಲಿ ನಾನು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ ಪೂರ್ತಿ ನಿಮ್ಮನ್ನೇ ನಂಬ್ತಾ ಇರೋದು. ಎಲ್ಲರೂ ನಿಮ್ ಬೆಂಬಲವಾಗಿದ್ದಾರೆ. ಅವ್ರ ಪರವಾಗಿ ನಾನು ಬಂದಿದ್ದೀನಿ. ದಯವಿಟ್ಟು ಏನ್ ನಡೀತು ಅಂತ ಹೇಳಿ. ಏನ್ ನಡೀತು ಅಂತ ಹೇಳಿ. ಇಲ್ಲಿಂದ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ನಿಜ ಹೇಳಿ, ನಿಜಕ್ಕೂ ಏನ್ ನಡೀತು ರೀ ಅಲ್ಲಿ? ಹೇಳ್ತೀನ್ರಿ. ಗೊತ್ತಿಲ್ದೆ ಹಾರಿಕಾ
ಒಂದ್ ತಪ್ಪು ಮಾಡಿದ್ಲು. ಇದೇ ರೀ ಆಗಿದ್ದು. ನಾನು ಹೊಡೆದಿದ್ನ ಮನ್ಸಲ್ಲಿಟ್ಕೊಂಡು ಅವನು ಪೊಲೀಸರಿಗೆ ಹೇಳಿ ಅರೆಸ್ಟ್ ಮಾಡಿಸಿದಾನೆ. ಮನೇಲಿ ಹಾರಿಕಾ ಬಗ್ಗೆ ಹೇಳಿ ಅವಳಿಗೆ ಕಷ್ಟ ಕೊಡಕ್ಕಾಗ್ದೆ ನಾನು ಹೇಗ್ ಸ್ಟೇಷನ್ಗೆ ಬಂದೆ. ಹಾರಿಕಾ ತಪ್ಪು ಮಾಡಿದ್ರೆ ನೀವು ಶಿಕ್ಷೆ ಅನುಭವಿಸ್ಬೇಕಾ? ಹಾಗಾಗೋಕ್ ಬಿಡಬಾರ್ದು. ಅಂದ್ರೆ ಅಲ್ಲಿ ಏನಾಯ್ತು ಅಂತ ನಿಮಗೆ ಹೇಳ್ಬಾರ್ದು. ಇಲ್ಲಾಂದ್ರೆ ಹಾರಿಕಾ ತೊಂದರೆಗೆ ಸಿಕ್ಕಾಕೋತಾಳೆ. ಆ ಕಷ್ಟ ಏನೇ ಇದ್ರೂ ನಾನೇ ಅನುಭವಿಸ್ತೀನಿ. ಹೇಳಿ ಹೊಸವ್ರೆ, ಸತ್ಯನ ಹೇಳಕ್ಕೆ ಇಷ್ಟೊಂದಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಈ ರೀತಿ ಮೌನವಾಗಿರೋದು ಕರೆಕ್ಟ್ ಅಲ್ಲ ಹೊಸವ್ರೆ. ನಿಮ್ಗೋಸ್ಕರ ನಾವೆಲ್ಲರೂ ಇದ್ದೀವಿ. ನನ್ನನ್ನು ಕ್ಷಮಿಸ್ಬಿಡಿ. ಈಗ ನಾನು ಏನು ಹೇಳೋ ಸ್ಥಿತಿಲಿಲ್ಲ. ಹೊಸವ್ರೆ, ನನಗ್ ನಿಮ್ ಮೇಲೆ ಗೌರವ ಇದೆ, ಅದಕ್ಕೂ ಮೀರಿದ ಭಕ್ತಿ ಇದೆ. ಆದ್ರೆ ನಿಮ್ ಹತ್ರ ನಾನು ಯಾವ ಸತ್ಯನೂ ಹೇಳಲ್ಲ. ನನಗ್ ಬಲವಂತ ಮಾಡಬೇಡಿ. ನೀವು ನಿಜಾನ ಹೇಳ್ದೆ ಹೋದ್ರೆ ನಾನು ನಿಮ್ಗೆ ಸಹಾಯ ಮಾಡಕ್ಕಾಗಲ್ಲ ರೀ. ಹಾಗಂತ ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಕ್ಕೂ ಆಗಲ್ಲ. ನಿಮಗ್ ಕಷ್ಟ ಕೊಡುತ್ತಿರೋದಕ್ಕೆ ಕ್ಷಮಿಸ್ಬಿಡಿ. ನನ್ನ ಹಣೆಲ್ ಹೇಗ್ ಬರ್ದಿದ್ಯೋ ಹಾಗೆ ಆಗುತ್ತೆ. ನೀವು ಮನೆಗೆ ಹೋಗಿ. ಹೊಸೂರೆ, ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನೀವಿಲ್ದೆ ನನ್ನ ಮನೆಗೆ ಹೇಗೋಗ್ಲಿ? ತಪ್ಪು ಮಾಡಿರೋದು ನಾನು. ನೀವ್ಯಾಕೆ ಸ್ಟೇಷನ್ ಅಲ್ಲಿ ಇರ್ಬೇಕು? ಏನಾ ತಪ್ಪು? ಯಾಕೆ ಮಾಡಿದ್ರಿ? ಅದನ್ನ ನಾನು ಹೇಳಲ್ಲ. ಇಷ್ಟು ಮೊಂಡು ಹಠ ಒಳ್ಳೇದಲ್ಲ ಹೊಸವ್ರೆ. ನಿಮಗೋಸ್ಕರ ಮನೆಯವರೆಲ್ಲ ಕಾಯ್ತಾ ಇದಾರೆ. ನೀವಿಲ್ದೆ ಹೋಗಿ ನಾನು ಏನಂತ ಉತ್ತರ ಹೇಳಿ ಅವ್ರಿಗೆ? ಬೇರೆ ಯಾರಿಗೋ ಯಾಕೆ? ನಮ್ಮ ಮಮ್ಮಿ ಎಲ್ಲಿ ಅಂತ ರಾಕಿ ಹಠ ಮಾಡಿ ಕೇಳಿದ್ರೆ ನಾನು ಏನು ಅಂತ ಉತ್ತರ ಹೇಳಿ ಅವನಿಗೆ? ನನಗೆ ನಾನೇ ಉತ್ತರ ಏನು ಅಂತ ಹೇಳ್ಕೊಳ್ಳಿ. ನೀವು ಮೊದ್ಲಿನ ತರ ಅನಾಥರಲ್ಲ ಹೊಸವ್ರೆ. ಹಾಗೆ ಒಬ್ಬಂಟಿನೂ ಅಲ್ಲ. ನಿಮಗೆ ಒಬ್ಬ ಗಂಡ ಇದ್ದಾನೆ, ಒಂದು ಕುಟುಂಬ ಇದೆ. ನೀವು ಯಾರಿಗೂ ಯಾವುದಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿ ಸತ್ಯ ಹೇಳಿ. ನಿಮ್ಮನ್ನ ಈ ಸ್ಥಿತಿ ಕರ್ಕೊಂಡ್ಬಂದಿರೋ ಯಾವುದೇ ಪರಿಸ್ಥಿತಿ ಆಗಿದ್ರು, ಶತ್ರು ಎಷ್ಟೇ ದೊಡ್ಡವನಾಗಿದ್ರು ನಾನು ಎದುರಿಸ್ತೀನಿ. ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅವಶ್ಯಕತೆ ಇಲ್ಲ ಅಖಿಲ್. ಅವ್ರು ಧೈರ್ಯವಾಗೇ ಇದ್ದಾರೆ. ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡು ಹೋಗಿದ್ದಾಳೆ. ಧೈರ್ಯವಾಗಿ ಹೇಗಿರ್ತಾಳ ಅಭಿ? ಇಷ್ಟು ಜನ ಇದ್ರು ನಾವು ಅವಳನ್ನ ಕಾಪಾಡೋಕ್ಕಾಗ್ತಿಲ್ಲ. ಭಯ ಪಡೋದು ಬೇಡ ಡ್ಯಾಡಿ. ಇವತ್ತೆಲ್ಲ ನಾಳೆ ಆದ್ರೂ ವಸು ಸತ್ಯ ಏನು ಅಂತ ಹೇಳಲೇಬೇಕಾಗತ್ತೆ. ಆಗ ವಸುನ ಕ್ಷೇಮ ಕರ್ಕೊಂಬಂದ್ರೆ ಆಯ್ತು. ನನಗ್ ನಂಬಿಕೆ ಇಲ್ಲ ಕಣೋ ಅಭಿ. ಅವಳು ಮಾಡಬಾರ ತಪ್ಪೇನೋ ಮಾಡಿದಾಳೆ, ಅದಕ್ಕೆ ಬಾಯ್ ಬಿಡ್ತಿಲ್ಲ. ನೀನಿಲ್ಲಿಂದ ಹೊರಟು ಹೋಗು ಆಂಟಿ. ಇಲ್ಲ ಅಂದ್ರೆ ಭಾವ ನಿನ್ನ ಸುಟ್ಟು ಬೂದಿ ಮಾಡ್ತಾರೆ. ಹೋಗು ಡ್ಯಾಡಿ, ನೀವು ಹೋಗಿ ರೆಸ್ಟ್ ಮಾಡಿ. ಅಣ್ಣ ಅದಕ್ಕೆ ನೀವು ಹೋಗಿ ರೆಸ್ಟ್ ಮಾಡಿ. ಅಭಿ, ರಾಕಿ ಕೀರ್ತಿ ಊಟ ಮಾಡಿಲ್ಲ. ವಸುಗೋಸ್ಕರ ಅಳ್ತಿದ್ದಾರೆ. ನಾನ್ ಎಷ್ಟು ಹೇಳಿದ್ರು ಅವ್ರು ಕೇಳ್ತಿಲ್ಲ. ನೀನಾದ್ರೂ ಸ್ವಲ್ಪ ಸಮಾಧಾನ ಮಾಡು. ಇಬ್ರಿಗೂ ನೀನೇ ತಿನ್ಸಿ ಮಲಗಿಸೋ ಅಭಿ.
ಊಟ ಮಾಡಿ ಮೇಡಮ್. ಮನೇಲೆಲ್ಲರೂ ಹೇಗಿದ್ದಾರೋ, ಮಕ್ಕಳು ಊಟ ಮಾಡಿದ್ರೋ ಇಲ್ವೋ, ಅವ್ರು ನನ್ನ ಬಗ್ಗೆ ಏನು ಅನ್ಕೋತಿದ್ದಾರೋ ಏನೋ. ಏನಾದ್ರೂ ಸರಿ, ಹಾರಿಕಾ ಬಗ್ಗೆ ಹೇಳಕ್ ಹೋಗ್ಬಾರ್ದು. ಹಾರಿಕಾನ ತೊಂದರೆಯಲ್ಲಿ ಸಿಕ್ಕಾಕಿಸ್ಬಾರ್ದು. ಡ್ಯಾಡಿ, ನಾನ್ ಕೂಡ ನಿಮ್ ಜೊತೆ ಬರ್ತೀನಿ. ಮಮ್ಮಿನ ನೋಡ್ಬೇಕು. ಅನು, ಕೀರ್ತಿ, ಬೇಡಮ್ಮ. ಮಮ್ಮಿನ ನಾನೇ ಕರ್ಕೊಂಡ್ಬರ್ತೀನಿ. ಮತ್ತೆ ನೆನ್ನೆನೆ ಯಾಕೆ ಕರ್ಕೊಂಡ್ಬರ್ಲಿಲ್ಲ? ಇವತ್ ಕರ್ಕೊಂಡ್ ಬರ್ತಾರಮ್ಮ, ನೀನೇನ್ ಭಯ ಪಡ್ಬೇಡ. ಮಮ್ಮಿ ಮನೇಲಿ ಇಲ್ಲ ಅಂದ್ರೆ ಒಂಥರ ಅನ್ಸುತ್ತೆ. ಅಭಿ, ಹೇಗಾದ್ರೂ ಮಾಡಿ ವಸುನ ಇವತ್ತು ಮನೆ ಕರ್ಕೊಂಡ್ ಬಾ. ಅವಳು ಕಾರಣ ಹೇಳ್ದೇ ಇದ್ರು ಸರಿ, ನಿನ್ನ ಇನ್ಫ್ಲೂಯೆನ್ಸ್ನ ನೀನು ಉಪಯೋಗಿಸು. ನಿನಗೆ ಗೊತ್ತಿರೋರಿಂದ ಪೊಲೀಸ್ ಅವ್ರಿಗೆ ಹೇಳ್ಸಿ ವಸುಗೆ ಬೇಲ್ ಸಿಗೋ ತರ ಮಾಡು ಅಭಿ. ಅದೇ ಕೆಲಸನೇ ಮಾಡಕ್ ಹೊಟ್ಟಿರೋದಣ್ಣ. ಹೇಗಾದ್ರೂ ಮಾಡಿ ಇವತ್ತು ಹೊಸೂರ್ನ ಮನೆ ಕರ್ಕೊಂಡು ಬರ್ತೀನಿ. ಅನು, ಕೀರ್ತಿ, ನೀವು ಸ್ಕೂಲ್ಗೆ ಹೋಗಿ. ನೀವು ಮನೆ ಬರೋ ಹೊತ್ತಿಗೆ ರಾಕಿ ಮಮ್ಮಿ ಇಬ್ರು ಮನೇಲಿರ್ತಾರೆ. ಓಕೆನಾ? ಓಕೆ ಡ್ಯಾಡಿ. ಡ್ಯಾಡಿ, ಮಮ್ಮಿ ಯಾವಾಗ ಆಚೆ ಬರ್ತಾರೆ? ಅದು ನಿಮ್ಮ ಮಮ್ಮಿ ಮೇಲೆ ನಿಂತಿದ್ರು ರಾಕಿ. ಲಾಯರ್ ಹತ್ರ ಮಾತಾಡಿದ್ದೀನಿ. ಆದ್ರೆ ಮಮ್ಮಿ ಬಾಯಿ ಬಿಟ್ಟು ಹೇಳ್ದೆ ಹೋದ್ರೆ ಲಾಯರ್ ಕೂಡ ಏನೂ ಮಾಡೋಕ್ಕಾಗಲ್ಲ. ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಮಮ್ಮಿಗೆ ಎಷ್ಟೇ ಕೋಪ ಬಂದ್ರು ಯಾರಿಗೂ ಹೊಡೆಯಲ್ಲ ಡ್ಯಾಡಿ. ಆದ್ರೆ ಅವನಿಗೆ ಮಮ್ಮಿ ಹೊಡೆದಿದ್ದಾರೆ ಅಂದ್ರೆ ಅವನ್ ತುಂಬಾ ದೊಡ್ಡ ತಪ್ಪೆ ಮಾಡಿರ್ತಾನೆ. ಅದು ನನಗೆ ಅರ್ಥ ಆಗುತ್ತೆ ರಾಕಿ. ಆದ್ರೆ ಅವನೇನ್ ತಪ್ಪು ಮಾಡ್ದ ಅಂತ ನಿಮ್ಮ ಮಮ್ಮಿ ಹೇಳ್ಬೇಕಲ್ವಾ? ಮಮ್ಮಿ ಹೇಳ್ದೆ ಇದ್ರೆ ಅವನ್ ಹೇಳ್ತಾನಲ್ಲ ಡ್ಯಾಡಿ. ಮಮ್ಮಿ ಯಾಕೆ ಹೊಡೆದ್ರು ಅಂತ ಕೇಳಿದ್ರೆ ಅವನೇ ಹೇಳ್ತಾನಲ್ವಾ? ಕರೆಕ್ಟ್ ರಾಕಿ. ನನಗೆ ಥಾಟೇ ಬರ್ಲಿಲ್ವಲ್ಲ. ಯಾಕೆ ಹೊಡೆದ್ರು ಅಂತ ಅವರನ್ನೇ ಕೇಳಿ ಅಂತ ಅವನಷ್ಟು ಧೈರ್ಯವಾಗಿ ಹೇಳಬೇಕಾದ್ರೆ ನಡೆದಿರೋದು ಹೊಸವರು ಹೇಳಲ್ಲ ಅನ್ನೋ ಧೈರ್ಯದ ಮೇಲೆ ಅವನು ಹೇಳಿರೋದು. ನಮ್ಮ ಹತ್ರ ಹೇಳೋದಕ್ಕೆ ಹೊಸವರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹಾಗಿದ್ರೆ ಅದು ತುಂಬಾ ದೊಡ್ಡ ತಪ್ಪೇ ಆಗಿರ್ಬೋದು. ಅವನ್ನೇ ಕೇಳೋಣ. ರಾಕಿ, ನೀನು ಇಲ್ಲೇ ಇರು, ನಾನು ಅವನ ಹತ್ರ ಹೋಗಿ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಈ ಹುಡುಗ ಇಲ್ಲೇ ಇರ್ತಾನೆ. ಓಕೆ ಸರ್. ಸ್ವಲ್ಪ ನೋಡ್ತಾ ಇರಿ. ಓಕೆ ಡ್ಯಾಡಿ, ಕೇರ್ಫುಲ್. ನೀವು ತಪ್ಪು ಮಾಡ್ತಿದ್ದೀರಾ ಸರ್? ಡ್ರಿಂಕ್ಸ್ ಮಾಡ್ತಿರೋದಾ? ಅಲ್ಲ ಸರ್, ಪಾಪ ಅವ್ರನ್ನ ಅರೆಸ್ಟ್ ಮಾಡಿಸಿ ಸ್ಟೇಷನ್ ಅಲ್ಲಿ ಇರಿಸಿದಿರಲ್ಲ, ಅದಕ್ಕೆ. ಅದು ಹೇಗೋ ತಪ್ಪಾಗುತ್ತೆ? ಅವಳು ನನಗೆ ಹೊಡೆದ್ಲು, ಏಟಿಗೆ ಎದುರೇಟ್ ಕೊಟ್ಟೆ. ನೀವು ಹಾರಿಕನ್ ಕೇಳಿದ್ರಿ, ಅದಕ್ಕೆ ಅವ್ರು ನಿಮಗೆ ಹೊಡೆದ್ರು. ಅಷ್ಟಕ್ಕೆ ಬಿಟ್ಬಿಡ್ಬೇಕಾಗಿತ್ತು ಸರ್. ಅವ್ರನ್ನ ಅರೆಸ್ಟ್ ಮಾಡಿಸಿ ಇನ್ನೂ ದೊಡ್ಡ ತಪ್ಪು ಮಾಡಿದ್ರಿ. ತಪ್ಪು ಮಾಡಿಲ್ಲ ಕಣೋ, ರಿವೆಂಜ್ ತೀರ್ಸ್ಕೊಂಡೆ. ಕೇಳ್ಕೊಂಡಿದ್ ಸಿಗದೆ ಇದ್ದಾಗ ಆ ಕಷ್ಟ ಹೇಗಿರುತ್ತೆ, ಹೆಂಗಿಸ್ರ ಕೈಲಿ ಒದೆ ತಿಂದಾಗ ಆ ನೋವು ಹೇಗಿರುತ್ತೆ ಅಂತ ನಿನ್ಗೆ ಗೊತ್ತಿಲ್ಲ. ನನಗೆ ಹೊಡೆದವಳನ್ನ ಜೈಲಿಗೆ ಕಳಿಸ್ತಿದ್ದೀನಿ. ಇನ್ನು ನನಗೆ ಬೇಕಾಗಿರೋ ಹಾರಿಕಾನ್ನ ಮತ್ತೆ ನನ್ನ ಹತ್ರ ಕರೆಸ್ಕೊಂಡು
ನನ್ನ ಕೆಲಸ ಪೂರ್ತಿ ಮಾಡ್ತೀನಿ. ಫ್ಯಾಮಿಲಿ ಲೇಡಿ ಅಲ್ವಾ, ಮರ್ಯಾದೆ ಹೋಗುತ್ತೆ ಅಂತ ಆಗಿರೋ ವಿಷಯನ ಅವ್ರಿಗೆ ಹೇಳಲ್ಲ. ಈಗ ವಸು ಹೇಗ್ ಮರ್ಯಾದೆಗೋಸ್ಕರ ಬಾಯ್ ಬಿಡ್ತಿಲ್ವೋ ಹಾಗೆ ಹಾರಿಕಾ ಕೂಡ ಬಾಯ್ ಬಿಡಲ್ಲ. ಬಾಸ್, ಏನೋ ನನ್ನ ಪ್ಲಾನ್ ಕೇಳಿ ಶಾಕ್ ಆಯ್ತಾ? ಅಲ್ಲ ಬಾಸ್, ಒಂದ್ಸಲ ಆ ಕಡೆ ನೋಡಿ. ಏನ್ ಸರ್ ಇಲ್ಲಿಗೆ ಬಂದಿದ್ದು? ನಿಮ್ ವೈಫ್ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೋ ಅಂತ ರಿಕ್ವೆಸ್ಟ್ ಮಾಡಕ್ ಬಂದ್ರಾ? ಚಾನ್ಸೇ ಇಲ್ಲ. ನೀವ್ ನನ್ ಕಾಲ್ ಹಿಡ್ಕೊಂಡ್ರು ಅಷ್ಟೇ. ನಿಮ್ ವೈಫ್ನ ಜೈಲಿಗೆ ಕಳ್ಸೋವರೆಗೂ ನಾನು ಬಿಡಲ್ಲ. ನಮ್ಮನೆ ಹೆಣ್ಮಕ್ಳ ಮೇಲೆ ಕೈ ಹಾಕ್ತೀಯನೋ? ಅಡ್ಡಿಪಡಿಸಿದ್ಲು ಅಂತ ನನ್ನ ಹೆಂಡತಿನ ಅರೆಸ್ಟ್ ಮಾಡಿಸ್ತೀಯಾ? ಮರ್ಯಾದೆಗೋಸ್ಕರ ಹೆಣ್ಮಕ್ಳು ಏನ್ ಮಾಡಿದ್ರು ಬಾಯಿ ಬಿಡಲ್ಲ ಅಂತ ಎಷ್ಟೋ ಧೈರ್ಯ ನಿನಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.